ಅಧ್ಯಾಯ 4 ಬಾಸ್ಕೆಟ್ ಬಾಲ್ ಆಟದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ವಾ? ಅದಕ್ಕೂ ಮೊದಲು ನೀವು 8ನೇ ಕ್ಲಾಸ್ ನಲ್ಲಿದ್ದಾಗ ಬಾಸ್ಕೆಟ್ ಬಾಲ್ ಆಟದ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ? ಅದ್ರಲ್ಲಿ ಏನ್ ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ಇತಿಹಾಸ ಅದಲ್ವಾ? ಬಾಸ್ಕೆಟ್ ಬಾಲ್ ಆಟದ ಇತಿಹಾಸ, ಆ ಆಟ ಹೆಂಗ್ ಬಂತು, ಯಾರಿಂದ ಬಂತು, ಹೆಂಗ್ ಬಂತು ಅಂತ ನೀವು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಅದೇ ತರ ಅಂಕಣದ ಪರಿಚಯ, ಎಷ್ಟು ಉದ್ದ ಇರುತ್ತೆ, ಎಷ್ಟು ಅಗಲ ಇರುತ್ತೆ, ಡಿ ಸರ್ಕಲ್ ಹೆಂಗಿರುತ್ತೆ ಅದಲ್ವಾ? ಅದಕ್ಕೆ ಎಷ್ಟು ಮೀಟರ್ ಉದ್ದ, ಎಷ್ಟು ಮೀಟರ್ ಅಗಲ, ಆಮೇಲೆ ಅದಕ್ಕೆ ರಿಂಗು, ಬಾಲು, ಅದರ ಉಪಕರಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ಜೊತೆಗೆ ಬಾಲ್ನ ಸುತ್ತಳತೆ ಇವುಗಳನ್ನ ತಿಳ್ಕೊಂಡಿದ್ವಿ. ಇತಿಹಾಸದಾಗ ಏನ್ ತಿಳ್ಕೊಂಡಿದ್ವಿ? ಈ ಒಂದು ಆಟವನ್ನ ಮೊಟ್ಟ ಮೊದಲಿಗೆ ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ ನಲ್ಲಿ YMCA ತರಬೇತಿ ಶಾಲೆಯ ಶಿಕ್ಷಕರಾದಂತಹ ಜೇಮ್ಸ್ ನೈಸ್ಮಿತ್ ರವರು 1891 ಇಸ್ವಿಯಲ್ಲಿ ಆಟವನ್ನ ಕಂಡುಹಿಡಿದಿದ್ರು. ಅದೇ ರೀತಿ ಅದೇ ತರಬೇತಿ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂತಹ ಲೂಥರ್ ಗ್ಯೂಲಿಕ್ ರವರು ಕೂಡ ಇವರ ನಿರ್ದೇಶನವನ್ನ ಪ್ರಕ್ರಿಯೆಯಾಗಿ, ಅಂದ್ರೆ ಇವರು ಹೇಳಿದ್ರು ಬಾಸ್ಕೆಟ್ ಬಾಲ್ ಆಟವನ್ನು ಪ್ರಾರಂಭ ಮಾಡಿದ್ರು. ಅದ್ರ ಬಗ್ಗೆ ಕೆಲವೊಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತಾರಲ್ಲ, ಈ ಆಟವನ್ನ ಯಾವ ರೀತಿ ಆಡಬೇಕು, ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇಬ್ಬರು ಸೇರ್ಕೊಂಡ್ಬಿಟ್ಟು ಆಟವನ್ನ ಯಾವ ರೀತಿ ಪ್ರಚಾರ ಮಾಡ್ಬೇಕಂತ, ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ತಾ ಬರ್ತಾರೆ. ಫಸ್ಟ್ ಬಾಸ್ಕೆಟ್ ಬಾಲ್ ಆಟವನ್ನ ಒಂದು ಚಳಿಗಾಲದಲ್ಲಿ ಇಂಡೋರ್ ಗೇಮ್ ಅಂತಾನೆ ಕರೀತಾರೆ, ಔಟ್ಡೋರ್ ಗೇಮ್ ಅಂತಾನೆ ಕರೀತಾರೆ ಮೊದಲ್ವಾ? ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟ ಅಂತ ಎರಡನ್ನು ಕೂಡ ಕರೀತಾರೆ. ಈಗೆಲ್ಲ ಚಳಿಗಾಲ ತಾನೆ, ಬೆಳಗ್ಗೆ 8 ಗಂಟೆ ಅಂದ್ರೆ ಚಳಿ ಇರುತ್ತಲ್ವ? ಈಗ ಇಂತಹ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣದ ಶಾಲೆಯ ವಿದ್ಯಾರ್ಥಿಗಳಿಗೆ ಚಳಿಗಾಲ ಇರುತ್ತೆ. ಬೆಳಗ್ಗೆನೆ ಈ ಆಟವನ್ನ ಯಾವ ರೀತಿ ಆಡಬೇಕು, ಚಳಿಗಾಲದಲ್ಲಿ ಆಟವನ್ನು ಆಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಇದನ್ನ 4 ಗೋಡೆಗಳ ಮಧ್ಯೆ ಆಟವನ್ನ ಪ್ರಾರಂಭ ಮಾಡ್ತಾರೆ. ಅದನ್ನೇ ಅವರು ಇಂಡೋರ್ ಗೇಮ್ ಅಂತೇಳಿ ಕರೀತಾರೆ ಹೌದಲ್ವಾ? 4 ಗೋಡೆಗಳ ಮಧ್ಯೆ ಮಾತ್ರ ಆಡುವಂತದಕ್ಕೆ ಇಂಡೋರ್ ಅಂತ ಕರೀತಾರೆ, ಹೊರಗಡೆ ಆಡುವಂತದಕ್ಕೆ ಔಟ್ಡೋರ್ ಅಂತೇಳಿ ಕರೀತಾರೆ ಹೌದಲ್ವಾ? ನೀವು ಇಲ್ಲಿ ಕುತ್ಕೊಂಡ್ ಪಾಠ ಕೇಳ್ತಿದ್ದೀರಾ ಅಂದ್ರೆ ಯಾವುದೇ ಗಾಳಿಯ ಒತ್ತಡ ಇಲ್ಲ ಹೌದಲ್ವಾ? ಬಿಸಿ ಗಾಳಿ ಬೀಸುತ್ತಾ ಇಲ್ಲ ತಾನೆ? ಬಿಸಿಲು ಬರುತ್ತಾ, ಏನಾದ್ರು ಡಿಸ್ಟರ್ಬ್ ಆಗುತ್ತಾ ಇಲ್ಲ ತಾನೆ? ಅದೇ ನಾವೇನಾರ ಪರಿಸರದಲ್ಲಿ ಕುತ್ಕೊಂಡು ಪಾಠ ಮಾಡ್ತಿದ್ರೆ ನಿಮ್ ತಲೆಗೆ ಹೋಗುತ್ತಾ? ಏನಾಗುತ್ತೆ? ಕೆಳಗಡೆ ಚಕ್ರ ಮುಖಕ್ಕೆ ಕೂತಿರ್ತೀರಾ, ಕಲ್ಲು ಒತ್ತುತ್ತವೆ ಹೌದಲ್ವಾ? ಹೌದಿದ್ರ? ಆ ಕಡೆ ಈ ಕಡೆ ಒತ್ತಾಡ್ತೀರಾ, ಪಾಠ ಕೇಳಕ್ಕೆ ಇಂಟ್ರೆಸ್ಟ್ ಇರಲ್ಲ, ಗಾಳಿ ಬೀಸುತ್ತೆ, ಯಾರಾದ್ರೂ ಓಡಾಡೋ ಒಂದ್ ಕಡೆಗೆ ನೋಡ್ತಾ ಇರ್ತೀರಾ ಹೌದಲ್ವಾ? ಹಂಗೆ ಈ ಆಟವನ್ನ ಚಳಿಗಾಲದಲ್ಲಿ ಆಟ ಆಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ 4 ಗೋಡೆಗಳ ಮಧ್ಯೆ ಆಟವನ್ನ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಗೋಡೆಗಳಿಗೆ ಫಸ್ಟ್ ನೀವು ನೋಡಿದಿರ ಅದನ್ನ, ಬಾಸ್ಕೆಟ್ ಬಾಲ್ ಈ ತರ ಕಂಬವನ್ನ ಹಾಕ್ಬಿಟ್ಟು, ಪಿಲ್ಲರ್ ಹಾಕ್ಬಿಟ್ಟು, ಈ ತರ ಹಲಿಗೆಯನ್ನ ಹಾಕ್ಬಿಟ್ಟು ನೋಡಿದಿರಾ? ರಿಂಗ್ ಹಾಕಿರ್ತಾರೆ. ಉದಾಹರಣೆಗೆ ನಮ್ಮ ಹರಿಹರ ಗಾಂಧಿ ಮೈದಾನದಲ್ಲಿ ಅದನ್ನ ಬಿಟ್ರೆ MKT ಸ್ಕೂಲ್ ಹತ್ರ ಒಂದು ಇದೆ ಅಲ್ವಾ? ಈ ತರ ದೊಡ್ಡದು ಪಿಲ್ಲರ್ ಟೈಪ್ ಹಾಕಿರ್ತಾರೆ. ಇದಕ್ಕೆ ಈ ತರ ಹೊಡ್ಸ್ಬಿಟ್ಟು ಕಬ್ಬಣದ ಗಾಡಿಗಳನ್ನ ಹಾಕ್ಬಿಟ್ಟು ಈ ತರ ಒಂದು ಹಲಿಗೆಯನ್ನು ಹಾಕಿರ್ತಾರೆ. ಹಲಿಗೆಗೆ ಸುತ್ತು ವೈಟ್ ಪೇಂಟ್ ಅನ್ನು ಹೊಡೆದಿರ್ತಾರೆ, ಇದು ಬ್ಲಾಕ್ ಪೇಂಟ್ ಅಲ್ಲಿ ಮಾರ್ಕ್ ಮಾಡಿರ್ತಾರೆ. ಈ ತರ ಒಂದು ರಿಂಗನ್ನ ಹಾಕಿರ್ತಾರೆ. ಇದು ಇತ್ತೀಚೆಗೆ ಬಂದಿರುವಂತದ್ದು ಹೌದಲ್ವಾ? ಆದರೆ ಇದಕ್ಕೂ ಒಂದು ಏನ್ ಮಾಡಿದವರು, ಗೋಡೆಗೆ ಒಂದು ಪುಟ್ಟಿಯನ್ನ ಫಿಕ್ಸ್ ಮಾಡಿದ್ರು. ಪುಟ್ಟಿ ನೋಡಿದ್ರ? ಪ್ಲಾಸ್ಟಿಕ್ ಪುಟ್ಟಿ ಅಲ್ಲ, ಈ ಜಲ್ಲೆ ಪುಟ್ಟಿ ದೊಡ್ಡದಾಗುತ್ತೆ. ಆತರ ಡಿಸೈನ್ ಮಾಡಿರ್ತಾರಲ್ಲ, ಉದಾಹರಣೆ ನಿಮ್ಮ ಮನೆಗಳ ರೊಟ್ಟಿ ಹಾಕ್ಲಿಕ್ಕೆ ಇಟ್ಕೊಂಡಿರ್ತಾರೆ, ರೊಟ್ಟಿ ಪುಟ್ಟಿ ಅಂತ ಏನಾರು ಅನ್ಕೊಳ್ಳಿ. ಚಿಬ್ಲ ಅಂದ್ರೆ ಬೇರೆ, ಮುಚ್ಚದಕ್ಕೆ ಚಿಬ್ಲ ಅಂತ ಕರೀತಾರೆ, ಸ್ಟ್ರೈಟ್ ಇರುತ್ತದು. ಇದಕ್ಕೆ ಮುಚ್ಚಲ್ಲ, ಅದು ಈ ತರ ಗುಂಡಿಯಾಗಿ ಬಂದಿರುತ್ತೆ ನೋಡ್ರಿ, ದೀಪ ತರ ಗುಂಡಿಯಾಗಿ ಬಂದಿರುತ್ತೆ ಅದಲ್ವಾ? ಇದನ್ನ ಗೋಡೆಗೆ ಫಿಕ್ಸ್ ಮಾಡ್ತಾರೆ. ಏನ್ ಮಾಡ್ತಾರೆ? ಗೋಡೆಗೆ ಫಿಕ್ಸ್ ಮಾಡ್ತಾರೆ. ಬಾಲನ್ನ ಡ್ರಿಬ್ಲಿಂಗ್ ಮಾಡ್ಕೊಂತ ಬಂದು ಆಟವನ್ನ ಆಡುವಾಗ ಏನ್ ಮಾಡ್ತಾರೆ, ಈ ಪುಟ್ಟಿ ಒಳಗಡೆ ಹಾಕ್ತಾರೆ. ಪುಟ್ಟಿ ಒಳಗಡೆ ಹಾಕಿದಾಗ ಪ್ರತಿ ಸರಿ ಕೂಡ ಅವ್ರು ಏನ್ ಮಾಡ್ತಾರೆ, ಪುಟ್ಟಿ ಒಳಗೆ ಹಾಕಿದಾಗ ಹತ್ತಿ ಪುಟ್ಟಿ ಬಾಲನ್ನು ತೆಗೆಯುವಂತ ಒಂದು ಸಂದರ್ಭ ಬರುತ್ತೆ ಅದಲ್ವಾ? ಅಲ್ಲಿ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅದಲ್ವಾ? ಈ ಟೈಮ್ ಅನ್ನ ಏನಾದ್ರು ಮಾಡ್ಬೇಕಂತ ಏನ್ ಮಾಡ್ತಾರೆ, ಒಂದ್ಸರಿ ಪುಟ್ಟಿಯ ತಳಭಾಗವನ್ನ ಕೊಯ್ದು ಟೆಸ್ಟ್ ಮಾಡ್ತಾರೆ. ಬಾಲ್ ಸಲೀಸಾಗಿ ಕೆಳಗಡೆ ನುಸ್ಕೊಂಡ್ಬರ್ತೀವಿ ಅದಲ್ವಾ? ಮತ್ತೆ ಆಟವನ್ನ ಪ್ರಾರಂಭ ಮಾಡ್ತಾರೆ. ಆಟ ಪ್ರಾರಂಭ ಮಾಡಿದ ಬಾಲನ್ನು ಡ್ರಿಬ್ಲಿಂಗ್ ಮಾಡ್ಕೊಂಡು
ಬಾಲ್ ಸಲೀಸಾಗಿ ಕೆಳಗಡೆ ಬಂದ್ಬಿಡುತ್ತೆ. ಅವಾಗ ಅಲ್ಲೇನಾಯ್ತು, ಇಲ್ಲಿ ಆ ಟೈಮ್ ಅನ್ನ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಅಂತಿ ಪುಟ್ಟಿ ಒಳಗಡೆ ಇರ್ತಕ್ಕಂಥ ಬಾಲ್ ಅನ್ನು ತೆಗೆಯುವಂತ ಸಮಯ ಉಳಿತಾಯ ಆಯ್ತು. ಇದು ನನಗೆ ಬರ್ತಾ ಬರ್ತಾ ಅಭಿವೃದ್ಧಿಪಡಿಸಿ ಏನ್ ಮಾಡ್ತಾನೆ, ಒಂದು ಕಬ್ಬಿಣದ ಹೂಪ್ಸ್ ಅಂತ ನೋಡಿದ್ರೆ ನೀವು, ಲೇಸಿಸ್ ಡಬಲ್ಸ್ ಹೂಪ್ಸ್ ಅಂತ ಹೇಳಿ ಈ ತರ ರೋಡ್ ಮಂದಿ ಅಂತ ನಮ್ಮ ಶಾಲೆಗೆ ಇಲ್ಲ. ನಾವು ಸರ್ಕಲ್ ಟೈಪ್ ಇರುತ್ತಾವ, ಟ್ಯೂಬ್ ನೋಡಿದ್ರೆ ಟ್ಯೂಬ್, ಟೈರು ಈ ತರ ಇರುತ್ತೆ. ಅದನ್ನ ಇಟ್ಕೊಂಡು ನೀವು ಏನ್ ಲೇಜಿ ಡಬಲ್ಸ್ ಮಾಡ್ತಿರಲ್ಲ ಆ ತರ ವ್ಯಾಯಾಮ ಮಾಡುವಂತದ್ದು ನಮ್ಮ ಸ್ಕೂಲಲ್ಲಿ ಇಲ್ಲ ಇದ್ದಿದ್ರೆ ತೋರಿಸಿದ್ದೆ. ಈ ತರದ್ದು ಒಂದು ಕಬ್ಬಿಣದ ಅಲ್ಲಿ ಮಾಡಿಸ್ತಾರೆ. ಕಬ್ಬಿಣದಲ್ಲಿ ಮಾಡಿಸ್ಬಿಟ್ಟು ಈ ತರ ಒಂದು ಅಲ್ಲಿಗೆಯನ್ನು ಹಾಕ್ಬಿಟ್ಟು ಅಲ್ಲಿಗೆ ಇದನ್ನ ಫಿಕ್ಸ್ ಮಾಡ್ತಾರೆ ಈ ತರ, ಹೌದಲ್ವಾ? ಇದಕ್ಕೆ ಸೆಟ್ಟನ್ನು ಹಾಕ್ತಾರೆ. ಯಾವ ತರ ಇರುತ್ತೆ ಅಂತಂದ್ರೆ ಬಂದ ತಕ್ಷಣ ಕೆಳಗಡೆ ಬರುವಂತ, ಮತ್ತೆ ಕೆಳಗಡೆ ಏನೋ ಕಟ್ಟಿರಲ್ಲ. ನೋಡಿದ್ರ ಇದನ್ನ ಮಾವಿನಕಾಯಿ ಕೀಳ ದೋಟಿ ನೋಡಿದಿರಾ? ಮಾವಿನ ಹಣ್ಣು ಕೀಳ್ತಾರಲ್ಲ, ಕೆಳಗಡೆ ಬಿಟ್ಟರೆ ಪೆಟ್ಟಾಗುತ್ತೆ ಅಂತ ಹೇಳಿ ಈ ತರ ಕೋಲ್ ಇರುತ್ತೆ, ಮುಂಗಡೆಗೆ ಇಲ್ಲಿ ಹಾಕಿ ಬಲೆ ಟೈಪ್ ಹಾಕಿರ್ತಾರೆ, ಕಿತ್ಕೊಂಡು ಅದರೊಳಗೆ ಇರುತ್ತದು, ಹಂಗೆ ಇಟ್ಕೊಂತಾರೆ. ನೋಡಿದ್ದೀರಾ ಎಷ್ಟು ಜನ ನೋಡಿದ್ದೀರಾ? ಎಲ್ಲ ಎತ್ತರವಾಗಿರ್ತಕ್ಕಂಥ ಹಣ್ಣುಗಳನ್ನ ಕೀಳಲಿಕ್ಕೆ ಉಪಯೋಗಿಸುತ್ತೆ. ಯಾಕೆಂದ್ರೆ ಕೆಳಗಿಂದ ಹಣ್ಣು ಹೊಡೆದೋಗುತ್ತೆ ಅಥವಾ ಪೆಟ್ಟಾಗ ಮತ್ತೆ ಹಣ್ಣಾಗಲ್ಲ, ಆ ಭಾಗ ಕೆಟ್ಟೋಗುತ್ತೆ ಅಂತ ಹೇಳಿ ಮಾಡ್ತಾರೆ. ಆ ತರ ರೋಟಿಯನ್ನು ಹಾಕಿ ಹರಿತಾರ, ಹೌದಲ್ವಾ? ಆ ತರ ಹಾಕಿರ್ತಾರೆ. ಅದು ಇಲ್ಲಿ ಕ್ಲೋಸ್ ಇರುತ್ತೆ, ಅದು ಇಲ್ಲಿ ಓಪನ್ ಮಾಡಿರ್ತಾರೆ. ನೆಟ್ಟನ್ನು ಓಪನ್ ಮಾಡಿರ್ತಾರೆ, ಅದರಿಂದ ಬಾಲ ಸರಾಗವಾಗಿ ಕೆಳಗಡೆ ಬರುತ್ತೆ. ಇಂಥ ಒಂದು ಅಭಿವೃದ್ಧಿಯನ್ನ ನೆಕ್ಸ್ಟ್ ಬದಲಾವಣೆಯನ್ನ ಮಾಡ್ಕೊಂತ ಬಂದು, ಮೊದಲಿಗೆ ಫುಟ್ಬಾಲ್ ಆಟದಲ್ಲಿ, ಫುಟ್ಬಾಲ್ ದೊಡ್ಡ ಕೋರ್ಟು, ಫುಟ್ಬಾಲ್ ಅಂಕಣದಲ್ಲಿ ಆಟವನ್ನು ಆಡಿಸ್ತಾ ಇದ್ರು, ಹೌದಲ್ವಾ? ಫುಟ್ಬಾಲ್ ಅಂಕಣದಲ್ಲಿ ಆಟ ಆಡಿದ್ರು. ಅವಾಗ 9 ಜನ ಆಡೋದು ಮೊದಲು, ಇವ್ರ ಕಾಲದಲ್ಲಿ 9 ಜನ ಆಟ ಆಡೋದು. ನೆಕ್ಸ್ಟ್ ಏನ್ ಮಾಡ್ತಾರೆ, ಅದನ್ನ ಬರ್ತಾ ಇದ್ರ ಅರ್ಧದಷ್ಟು ಇಷ್ಟೇ, ಇದಿಲ್ಲ, ಈಗ ಇದಿಲ್ಲ, ಅದ್ರಾಗ ಅರ್ಧ ಭಾಗದಲ್ಲಿ ಅರ್ಧ ಕೋರ್ಟ್, ಅದ್ರಲ್ಲಿಗೆ 40 ಮೀಟರ್ 20 ಮೀಟರ್ ಲೆಕ್ಕಕ್ಕೆ ಬಂತವು, ಹೌದಲ್ವಾ? ಇದು ಇಷ್ಟಿದ್ದು 90 ಮೀಟರ್ ಇರ್ತಾವ ಉದ್ದ. ಫುಟ್ಬಾಲ್ ಕೋರ್ಟ್ ದೊಡ್ಡದು ತಾನೆ, ಬಾಸ್ಕೆಟ್ ಬಾಲ್ ಕೋರ್ಟ್ ಇಷ್ಟೇ, ನಮ್ದು ರೂಮ್ ಎಷ್ಟಿದೆ ಇಷ್ಟು ಬರುತ್ತೆ. 40 ಅಡಿ ಉದ್ದ ಇದ್ದಿದ್ದು 20 ಅಡಿ ಅಗಲ ಬರುತ್ತೆ. ನಮ್ಮ ಕಾರಿಡಾರ್ ಬರುತ್ತಲ್ಲ, ಅದಿಂದ ಸೇರಿಸಿ ಆ ಗೋಡೆಯಿಂದ ಅಲ್ಲಿ ತನಕ ಬರುತ್ತೆ. ಅದ್ರ ಕೆಳಗಡೆ ಸಿಮೆಂಟ್ ಬೆಡ್ ಹಾಕಿರ್ತಾರೆ, ಆ ಕಡೆ ಈ ಕಡೆ ಕಂಬಗಳನ್ನ ಹಾಕಿರ್ತಾರೆ. ಇನ್ನು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. 8ನೇ ಕ್ಲಾಸ್ ನಲ್ಲಿ ಇತ್ತು ಅದು ಚಿತ್ರ, ಹೌದಲ್ವಾ? ಈಗ 9ರ ಚಿತ್ರ ಇದೆಯಾ? ಬಾಸ್ಕೆಟ್ ಆಗುವಂತ ಚಿತ್ರ ಇದೆ ನೋಡ್ರಿ, ಬಲೆ ಟೇಪ್ ಕಾಣ್ತಾ ಇದೆಯಾ? ಕಾಣ್ತೈತಲ್ಲ, ಮಾಡಿರ್ತಾರೆ. ಈಗ ಅಷ್ಟು ನೀವು 8ನೇ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ರಿ, ಹೌದಲ್ವಾ? ಈಗ ನಾವು 9ನೇ ಕ್ಲಾಸ್ ನಲ್ಲಿ ಪ್ರಾಯೋಗಿಕ ವಿಭಾಗದಲ್ಲಿ ಬಾಲನ್ನ ಯಾವ ರೀತಿ ಡ್ರಿಬ್ಲಿಂಗ್ ಮಾಡಬೇಕು, ಪಾಸಿಂಗ್ ಮಾಡಬೇಕು, ಶೂಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಫಸ್ಟ್ ತಿಳ್ಕೊಂತೀವಿ, ಕೆಳಗಿನಲ್ಲಿ ಕೆಳಕಾಣಿಸಿದ ಕೌಶಲ್ಯಗಳನ್ನು ನಾವು ಕಲಿಯುತ್ತೇವೆ. ಒಂದೇದೇನು, ಚೆಂಡಿನೊಂದಿಗೆ ಚಲಿಸುವುದು, ಚೆಂಡಿನೊಂದಿಗೆ ಎರಡನೇದೇನು, ಓವರ್ ಹೆಡ್ ಪಾಸ್. ಮೂರನೇದೇನು, ಶೂಟ್ ಮಾಡುವುದು. ನಾಲ್ಕನೇದು ಜಂಪ್. ಐದನೇದು ಪ್ಲೇ. ಇಷ್ಟು ಬಗ್ಗೆ ನಾವೀಗ ತಿಳ್ಕೋಬೇಕಾಗಿದೆ ಅಲ್ವಾ? ಬಾಸ್ಕೆಟ್ ಬಾಲ್ ಆಟವು ಅಂತಾರಾಷ್ಟ್ರೀಯ ಮಟ್ಟದ ಆಟವಾಗಿದೆ. ಈ ಆಟ ಮಾಮೂಲಿ ಆಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಆಟ ಆಡಲಾಗುತ್ತದೆ. ಈ ಆಟವನ್ನು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಆಡಬಹುದಾಗಿದೆ. ಒಳಾಂಗಣ ಮತ್ತು ಹೊರಾಂಗಣ, ಇಂಡೋರ್ ಗೇಮ್ ಮತ್ತೆ ಔಟ್ಡೋರ್ ಗೇಮ್ ಎರಡರಲ್ಲೂ ಕೂಡ ಆಡಬಹುದಾಗಿದೆ. ಈ ಆಟವು ಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಈ ಆಟ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ಈ ಆಟದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಕಲಿಯುವುದರ ಮೂಲಕ
ದೈಹಿಕ ಸಾಮರ್ಥ್ಯ, ವೇಗ ಮತ್ತು ಕಷ್ಟ ಸಹಿಷ್ಣುತೆಯ ಗುಣಗಳನ್ನು ಅಭಿವೃದ್ಧಿ ಆಗುತ್ತವೆ. ನಾವೇನ್ ನಿಮಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನ ಶಾಲೆ ಪ್ರಾರಂಭವಾದಾಗ ಒಂದ್ಸರಿ ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ಆದ ಒಂದ್ಸರಿ ಮಾಡ್ಬೇಕು. ನಾವೀಗ ನಾನು ನಿಮ್ಗೆ ಒಂದ್ಸರಿ ಹೆಸರು ಬಂದು ರೆಡಿ ಇಟ್ಕೊಳ್ರಿ ಅಂತ ಹೇಳಿದೆ, ಮಾಡ್ತೀನಿ ಅಂತ ಹೇಳಿದೆ. ಈಗ ಒಂದ್ಸರಿ ಮಾಡ್ಬೇಕು, ಅದು ಜನವರಿ ತಿಂಗಳಲ್ಲಿ ಬರುತ್ತೆ. ಮಾಡ್ತೀವಿ ಈ ಡಿಸೆಂಬರ್ ಎಂಡಿಗೆ ಜನವರಿ ಫಸ್ಟ್ ನಮಗೆ ಯಾವ ಪೀರಿಯಡ್ ಸಿಗುತ್ತೆ ಪೀರಿಯಡ್ ಮಾಡ್ತೀವಿ, ಹೌದಲ್ವಾ? ಅದ್ರಲ್ಲಿ ನಿಮಗೆ ಹೇಳಿದ್ವಿ ವೇಗ, ಬಲ, ಕಷ್ಟ ಸಹಿಷ್ಣುತೆ, ಹೌದಲ್ವಾ? ಆ ಮೂರನ್ನು ಕೂಡ ಈ ಆಟದಲ್ಲಿ ಬಳಕೆ ಆಗ್ತವೆ. ಏನಂದ್ರೆ ಆಟದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಕಲಿಯುವುದರ ಮೂಲಕ ದೈಹಿಕ ಸಾಮರ್ಥ್ಯ, ವೇಗ ಮತ್ತು ಕಷ್ಟ ಸಹಿಷ್ಣುತೆ ಗುಣಗಳು ಅಭಿವೃದ್ಧಿ ಆಗ್ತವೆ. ಈ ಒಂದು ಆಟವನ್ನು ಆಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಸಾಮರ್ಥ್ಯನೂ ಕೂಡ ಹೆಚ್ಚಾಗುತ್ತೆ. ನಮ್ಮಲ್ಲಿ ಸ್ಟ್ರೆಂತ್, ಸ್ಟಾಮಿನಾ ಅಂತ ಹೇಳ್ತೀವಲ್ಲಪ್ಪ, ಅದು ಕೂಡ ಬೆಳವಣಿಗೆಯನ್ನ ಹೊಂದುತ್ತೆ. ಈ ಆಟವನ್ನು ಸಣ್ಣ ಮೈದಾನದಲ್ಲಿ ಅಂಕಣವನ್ನು ರಚಿಸಿ ಆಡಬಹುದಾಗಿದೆ, ಹೌದಲ್ವಾ? ಈ ಆಟವನ್ನ ಸಣ್ಣ ಮೈದಾನ ಅಂದ್ರೆ 40 ಮೀಟರ್ ಉದ್ದ, 20 ಮೀಟರ್ ಅಗಲ, ಇಷ್ಟೊಂದು ಅಳತೆ ಇಟ್ಕೊಂಡ್ಬಿಟ್ಟು ಮೈದಾನವನ್ನು ರಚಿಸಿಬಿಟ್ಟು ಇದರಲ್ಲಿ ಆಟವನ್ನ ಆಡ್ಬೇಕಾಗುತ್ತೆ. ಒಂದನೇದು ಚೆಂಡನ್ನ ಪುಟಿಸುತ್ತಾ ಚಲಿಸುವುದು. ಚೆಂಡಿನೊಂದಿಗೆ ಚಲಿಸುವುದು ಅಂತ ಐತಲ್ಲ ಇಲ್ಲಿ ಫಸ್ಟ್ನೇದು, ಅದನ್ನ ಏನ್ ಹೇಳ್ತಾರೆ? ಚೆಂಡನ್ನ ಪುಟಿಸುತ್ತಾ ಚಲಿಸುವುದು. ನೀವು ಮೊನ್ನೆ ಬಾಲನ್ನು ಕ್ರಿಕೆಟ್ ಮಾಡ್ಕೊಂತ ಹೋಗಿದ್ವಿ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ವಿ ಅಲ್ಲಿ, ಹೌದಲ್ವಾ? ಎಲ್ಲ ಇದು ಮಾಡಿ ನಿಲ್ಲಿಸಿ, ಒಬ್ಬನಲ್ಲಿ ನಿಲ್ಲಿಸಿ ನೀವು ಬಾಲನ್ನು ಡ್ರಿಬ್ಲಿಂಗ್ ಒಬ್ಬೊಬ್ಬರೇ ಮಾಡ್ಕೊಂಡು ಬಂದು ನೆಕ್ಸ್ಟ್ ಪಾಸ್ ಕೊಟ್ಟು ಸುತ್ತಾಕ ಬರ್ಬೇಕು ಅಂತ ಹೇಳಿ ನಾವು ಹೇಳಿದ್ವಿ, ಹೌದಲ್ವಾ? ಆ ತರ ಎಲ್ಲರೂ ಕೂಡ ಮಾಡಿದ್ವಿ, ಹೌದಲ್ವಾ? ಅದನ್ನ ನಾವು ನಿಮಗೆ ಪ್ರೋಗ್ರಾಮ್ ಮಾಡಿದ್ವಿ. ಇಲ್ಲಿ ಏನಪ್ಪಾ ಅಂದ್ರೆ ಚೆಂಡನ್ನು ಪುಟಿಸುತ್ತಾ ಚಲಿಸುವುದು. ನಿಂತಂದ್ರ ಬಾಲನ್ನ ಡ್ರಿಬ್ಲಿಂಗ್ ಮಾಡಕ್ಕೆ ಎಲ್ಲರಿಗೂ ಬರುತ್ತೆ, ಹೌದಲ್ವಾ? ಬಟ್ ಈ ಬಾಲ್ ಇದೈತಲ್ಲ, ನಾವು ನಿಂತಂದ್ರೆ ಬಾಲ್ ಡ್ರಿಬ್ಲಿಂಗ್ ಮಾಡೋದು ಎಲ್ಲರೂ ಮಾಡ್ತೀವಿ, ಹೌದಲ್ವಾ? ಆದ್ರೆ ಇದನ್ನ ಚಲಿಸ್ಕೊಂತ ನಾವು ಮೂವ್ಮೆಂಟ್ ಆಗ್ತಾ ಮೂವ್ಮೆಂಟ್ ಮಾಡ್ಕೊಂತ ಹೋದ್ರೆ ನೀವು ಎಷ್ಟೋ ಜನ ಬಾಲ ದೂರ ತಳ್ತಾ ಇದ್ರಿ, ಹೌದಲ್ವಾ? ಈಗ ಬಿಸಾಕೋದು, ಹೊರಗಡೆ ಎಲ್ಲಾನು ಮಾಡ್ತಾ ಇದ್ರಿ, ಹೌದಲ್ವಾ? ಇಲ್ಲಿ ಏನಂತಾನೆ ಚೆಂಡನ್ನು ಪುಟಿಸುತ್ತಾ ಚಲಿಸುವುದು, ಅದನ್ನ ಡ್ರಿಬ್ಲಿಂಗ್ ಅಂತ ಹೇಳಿ ಕರೀತಾರೆ. ಯಾವ ತರ ನೋಡೋಣ. ಬಲಗೈನವರು ಎಡಗಾಲನ್ನು ಮುಂದೆ ಇಟ್ಟು ಡಯಾಗ್ನಲ್ ನಿಲುವಿನಲ್ಲಿ ನಿಂತಿರಬೇಕು. ಚಿತ್ರ ಕಾಣ್ತೈತಾ? ಅಂದ್ರೆ ಬಲಗೈನವರು ಎಡಗಾಲನ್ನ ಮುಂದೆ ಇಟ್ಟು, ಎಲ್ಲರೂ ಕೂಡ ಬಲಗೈಯೇ ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ಕೆಲವೊಬ್ಬರಿಗೆ ಮಾತ್ರ 100ಕ್ಕೆ ಒಬ್ಬರಿಗೆ ಲೆಫ್ಟ್ ಹ್ಯಾಂಡ್ ಅಂತ ಹೇಳಿ ಕರೀತಾರೆ, ಹೌದಲ್ವಾ? ಎಡಗೈ ಅಂತ ರೊಡ್ರು ಅಂತ ಕರೀತಿರಲ್ಲಪ್ಪ ನೀವು, ಲೆಫ್ಟ್ ಹ್ಯಾಂಡ್ ಅಂತ ಕರೀತಿರಲ್ಲ. ಅವ್ರೇನ್ ಮಾಡ್ತಾರೆ, ಎಡಗೈಯಲ್ಲಿ ಬಾಲ ಡ್ರಿಬ್ಲಿಂಗ್ ಮಾಡ್ರೆ ಏನ್ ಮಾಡ್ಬೇಕು? ಬಲಗಾಲನ್ನ ಮುಂದೆ ಇಡಬೇಕು, ಹೌದಲ್ವಾ? ಎಡಗೈನರು ನಾನು ಹೇಳ್ತಿರೋದು. ಆದ್ರೆ ಬಲಗೈನರು ಅದೇ ಮಾಡ್ಬೇಕು, ಬಲಗಾಲನ್ನ ಎಡಗಾಲನ್ನ ಮುಂದೆ ಇಡ್ಬೇಕು. ಯಾಕೆ ಹೇಳ್ರಿ? ನಾವೇನಾರ ಬಲಗೈ ಡ್ರಿಬ್ಲಿಂಗ್ ಮಾಡ್ಬೇಕು, ಬಲಗಾಲ ಮುಂದೆ ಇಟ್ಟರೆ ಕಾಲು ಹಾಕಂತೀವಿ, ಬರಲ್ಲ ಮಾಡಕ್ಕೆ, ಹೌದಲ್ವಾ? ಅವನು ಹೇಳೋದೇನು? ಎಡಗಾಲನ್ನ ಮುಂದೆ ಇಟ್ಟು ಬಲಗೈನವರು ಎಡಗಾಲ ಮುಂದೆ ಇಟ್ರೆ ಬಲಗಾಲ ಹಿಂದಕ್ಕೋಗಿರುತ್ತೆ. ಅವೆರಡರ ಮಧ್ಯೆ ಕಾಲದ ಜಾಗ ಸಿಗುತ್ತೆ ನೋಡ್ರಿ, ಸಿಗುತ್ತೆ ತಾನೆ? ನಾವು 5th ಕ್ಲಾಸಲ್ಲಿ ಬಾಲನ್ನ ಡ್ರಿಬ್ಲಿಂಗ್ ಮಾಡಬಹುದು. ಇದು ಕಲ್ಲು ಅಷ್ಟು ಬೇಗ ಪುಟಿಯಲ್ಲ, ಅದೇ ಸಿಮೆಂಟ್ ಆದ್ರೆ ಅಥವಾ ರಫ್ ಕಲ್ಲಾದ್ರೆ ಮಾತ್ರ ಬಾಲ್ ಪುಟಿಯುತ್ತೆ. ಇದು ಮಧ್ಯದ ಗ್ಯಾಪ್ ಇದ್ರೆ ಬಾಲ್ ಸರಿಯಾಗಿ ಪುಟಿಯಲ್ಲ, ಹೌದಲ್ವಾ? ಈ ತರ ಡ್ರಿಬ್ಲಿಂಗ್ ಮಾಡಕ್ಕಾಗುತ್ತೆ. ಇನ್ನೊಂದ್ ಕೈ ಈ ತರ ಎತ್ತಿರ್ಬೇಕು, ನೆಕ್ಸ್ಟ್ ಬರುತ್ತೆ ಮುಂದೆ ಹೋಗ್ತಾ. ಅಂದ್ರೆ ಇದು ಯಾಕೆ ಎತ್ತಬೇಕಪ್ಪ ಅಂದ್ರೆ ಮುಂದಿನ ಆಟಗಾರ ಯಾರ ಮಾತ್ರ ಬಾಲ್ ಕಿತ್ಕೊಳಕ್ ಬಂದಾಗ ತಡೆಗೋಡೆ ಅಂತ ಹೇಳ್ತೀವಲ್ಲ ಇಲ್ಲಿ, ಈಗ ಅನ್ಕಂತಾನೆ ಬಾಲನ್ನು ಡ್ರಿಬ್ಲಿಂಗ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ, ಮುಂದೆ ಬರುತ್ತೆ. ಈ ಡ್ರಿಬ್ಲಿಂಗ್ ಅಂದ್ರೆ ಗೊತ್ತಾಗ್ತಲ್ಲ ನಿಮಗೆ. ಈಗ ಬಾಲನ್ನ ಮಾಡಲ್ಲ ನೀವು ಕಿಶೋರ್, ಈ ಕಡೆಗೆ ಬರಲ್ಲ, ಇಲ್ಲಿಗೆ ಮಾಡಲ್ಲ, ಹೌದಲ್ವಾ? ಅದು ಮೂವ್ಮೆಂಟ್ ಮಾಡ್ಕೊಂತ ಹೋಗೋದಲ್ವಾ, ಅಲ್ಲಿಂದ ಮಾಡ್ಕೊಂತ ಬಾರ್ಲಿ, ಹೌದಲ್ವಾ? ಇದೇನು ಚಲಿಸುತ್ತಾ ಬಾಲನ್ನ ಡ್ರಿಬ್ಲಿಂಗ್ ಮಾಡಬಹುದು, ಹೌದಲ್ಲ? ಪುಟಿಸುತ್ತಾ ಅಂದ್ರೆ ಅದೇನೆ, ಡ್ರಿಬ್ಲಿಂಗ್ ಅಂದ್ರೂ ಕೂಡ ಅದೇನೆ. ಪುಟಿಸುವುದು ಬೇರೆ, ಚಲಿಸೋದು ಬೇರೆ, ಗೊತ್ತಾಯ್ತಾ? ನೆಕ್ಸ್ಟ್ ಈ ಬಾರ ಯಾರಾದ್ರು ಯಾರು ಮಾಡ್ತೀರಾ? ಬಾಲಿಂಗ್ ಡ್ರಿಬ್ಲಿಂಗ್ ಮಾಡ್ಕೊಂತ ಬರಲ್ಲ, ಎತ್ಬಾ ಹೊಡಿಬಾರ್ದು. ಎಲ್ಲ ಬೆರಳುಗಳನ್ನ ನೀಟಾಗಿ ಹಿಡ್ಕೊಂಡು ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಎ ಕ್ಲಾಸ ಬರುತ್ತೆ. ಹೇಳು ಬರೀ ಜಸ್ಟ್ ಬೆರಳಲ್ಲಿ ಮಾತ್ರ, ಇದ್ರಲ್ಲಿ ಹೊಡಿಬಾರ್ದು ಬಾಲನ್ನ, ಬೆರಳಲ್ಲಿ ಮಾತ್ರ ಪುಷ್ ಮಾಡ್ಬೇಕಷ್ಟೇ. ಅದು ರಬ್ಬರ್ ಆಗಿರೋದು ಏನ್ ಮಾಡುತ್ತೆ, ಮತ್ತೆ ವಾಪಸ್ಸು ಬರುತ್ತೆ, ಹೌದಲ್ಲ? ಅದೇ ಕಲ್ಲರ್ ಏನಾಗುತ್ತೆ, ಕೆಳಗಡೆ ಇರುತ್ತೆ, ಅದಲ್ವಾ? ಬಾಲ್ ಆಗಿರೋದ್ರಿಂದ ವಾಪಸ್ ಬರುತ್ತೆ. ಇದನ್ನ ಡ್ರಿಬ್ಲಿಂಗ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಬಲಗೈನವರು ಎಡಗಾಲನ್ನ ಮುಂದೆ ಇಟ್ಟು ಡಯಾಗ್ನಲ್ ನಿಲುವಿನಲ್ಲಿ ನಿಂತಿರಬೇಕು. ಚಿತ್ರ ನೋಡಿದ್ರಲ್ವಾ? ಈ ತರ ಪೊಸಿಷನ್
ಎಡಗಾಲು ಮುಂದೆ ಬಲಗಾಲು ಹಿಂದೆ. ಮೊಣಕಾಲುಗಳು ಸ್ವಲ್ಪ ಮಡಚಿರಬೇಕು. ನೋಡಿತಾ ಮೊಣಕಾಲು ಚಿತ್ರ ಕಾಣ್ತೈತಾ? ಅದರಲ್ಲಿ ಮೊಣಕಾಲನ್ನ ಮಡಚಲಾಗಿದೆ. ಮತ್ತು ದೃಷ್ಟಿ ಮುಂದಕ್ಕೆ ನೋಡುತ್ತಿರಬೇಕು. ಬಾಲ್ನೆ ನೋಡಬಾರ್ದು. ಬಾಲ್ ನೋಡ್ತಿದ್ರೆ ಏನಾಗುತ್ತೆ, ಆಪೋಸಿಟ್ ವಿನ್ನರ್ ಬಂದು ಬಾಲ್ನ ಕಿತ್ಕೊಂಡು ಹೋಗಿ ಅವರು ಬಾಸ್ಕೆಟ್ ಮಾಡ್ಕೊಂತಾರೆ. ಹಂಗಾಗಿ ಏನಾಗುತ್ತೆ, ದೃಷ್ಟಿ ಮುಂದೆ ನೋಡುತ್ತಿರಬೇಕು. ಚೆಂಡನ್ನ ಎರಡು ಕೈಗಳಿಂದ ತನ್ನ ಬಲ ಮೊಣಕೈಗಳನ್ನು ಬೆಳೆಸುತ್ತಾ ಚೆಂಡನ್ನು ನೆಲಕ್ಕೆ ತಳ್ಳಬೇಕು. ಹೀಗೆ ಮಾಡುವಾಗ ಮುಂಗೈ ಮಣಿಕಟ್ಟು ಮತ್ತು ಬೆರಳುಗಳು ಮಡಚಿಕೊಳ್ಳುತ್ತವೆ. ಚೆಂಡು ನೆಲಕ್ಕೆ ಪುಟಿದ ಮೇಲೆ ಬರುವಾಗ ಬಲಗೈ ಚೆಂಡಿನೊಂದಿಗೆ ಸ್ಪರ್ಶಿಸುತ್ತಾ ಮೇಲೆ ಬರಬೇಕು. ಹೀಗೆ ಮಾಡುವಾಗ ಚೆಂಡು ಮೊಣಕಾಲಿನಿಂದ ಸ್ವಲ್ಪ ಮೇಲ್ಭಾಗದ ತನಕ ಮಾತ್ರ ಬಂದಿರತಕ್ಕದ್ದು. ದೃಷ್ಟಿಯು ಚೆಂಡಿನ ಮೇಲಿರದೆ ಮುಂದೆ ಇರಬೇಕು. ಏನ್ ಹೇಳ್ತಾನೆ, ಬಾಲ್ ಇದು ಮೊಣಕಾಲಿಂದ ಮೇಲ್ಗಡೆ ಡ್ರಿಬ್ಲಿಂಗ್ ಆಗಕ್ಕಿದು, ಮೊಣಕಾಲಿಂದ ಕೆಳಗಡೆ ಬರಂಗಿಲ್ಲ. ಇದು ಇಷ್ಟು ಬರಂಗಿಲ್ಲ, ಅದು ಹೌದಲ್ವಾ? ಏನಾಗಬೇಕು, ಮೊಣಕಾಲಿಂದ ಮೇಲ್ಗಡೆ ಬರಬೇಕು, ಬಾಳ ಎತ್ತರ ಹೋಗಂಗಿಲ್ಲ, ನಮ್ಮ ಸೊಂಟದ ಲೆವೆಲ್ಗೆ ಬಾಲು ಬರಬೇಕು. ಇದು ಡ್ರಿಬ್ಲಿಂಗ್ ಮಾಡಿಕೆ ಅಂತ ಮಾಡ್ಬೇಕು, ನಮ್ಮ ದೃಷ್ಟಿ ಮುಂದ್ಗಡೆ ಇರಬೇಕು, ಹೌದಲ್ವಾ? ಅವಾಗ ಏನಾಗುತ್ತೆ, ಮುಂದಿನ ಆಟಗಾರರಿಗೆ ಬಾಲ್ ಕಿತ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಚೆಂಡಿನೊಂದಿಗೆ ಚಲಿಸುವಾಗ ಸಾಮಾನ್ಯವಾಗಿ ಶರೀರದ ಪಕ್ಕದಲ್ಲಿ ಚೆಂಡನ್ನು ಪುಟಿಸಬೇಕಾಗುತ್ತದೆ. ಈಗ ಬಲಗಡೆ ಅಂದ್ರೆ ಏನು, ಬಲಗೈನರು ಬಲಗಡೆನ ಬಾಲನ್ನ ಪುಟಿಸ್ಕೊಂತ ನಾವು ಚಲಿಸಬೇಕಾಗುತ್ತೆ, ಹೌದಲ್ವಾ? ಅದೇ ಎಡಗೈನರೇ ಮಾಡ್ಬೇಕು, ಎಡಗಡೆ ಪುಟಿಸ್ಕೊಂತಾನೆ ಚಲಾವಣೆಯನ್ನ ಮಾಡಬೇಕಾಗುತ್ತೆ. ಎದುರಾಳಿ ಆಟಗಾರರಿಂದ ಚೆಂಡನ್ನು ರಕ್ಷಿಸಬೇಕಾದಾಗ ಚಿತ್ರದಲ್ಲಿ ತೋರಿಸಿದಂತೆ ಎಡಗೈಯಿಂದ ಚೆಂಡಿನ ರಕ್ಷಣೆಗಾಗಿ ಸಹಾಯ ಬಳಸುತ್ತಾರೆ ಮತ್ತು ಚೆಂಡನ್ನು ಮೊಣಕಾಲಿನವರೆಗೆ ಮಾತ್ರ ಪುಟಿಸುತ್ತಾರೆ. ಅಂದ್ರೆ ಆ ಚೆಂಡನ್ನು ಪುಟಿಸುವಾಗ ಬಲಗೈಗೆ ಪುಟಿಸುವಂತವರು ಏನ್ ಮಾಡ್ತಾರೆ, ಎಡಗೈಯನ್ನ ಈ ತರ, ಹೌದಲ್ವಾ? ನೋಡಿ ಚಿತ್ರ ಕಾಣ್ತಾ, ಕೈ ಎತ್ತಿದಾನ, ಈ ತರ ಕೈ ಬರುತ್ತೆ. ಅದೇ ಎಡಗೈನರಾದ್ರೆ ಎಡಗೈಯ ಬಾಲನ್ನ ಪುಟಿಸ್ತಾ ಬಲಗೈಯನ್ನ ಈ ರೀತಿ ಎತ್ತಬೇಕಾಗುತ್ತೆ. ಅದು ಮತ್ತೆ ಬಾಲನ್ನು ಕೂಡ ಮೊಣಕಾಲಿಂದ ಅಷ್ಟಕ್ಕೆ ಮಾತ್ರ ಪುಟಿಸಬೇಕಾಗುತ್ತೆ, ಮೊಣಕಾಲಿನವರೆಗೆ ಮಾತ್ರ ಪುಟಿಸಬೇಕಾಗುತ್ತದೆ. ಎದುರಾಳಿಗಳು ಇಲ್ಲದೆ ಇರುವ ಸಂದರ್ಭದಲ್ಲಿ ಚೆಂಡನ್ನು ಸೊಂಟ ಭಾಗದವರೆಗೂ ಪುಟಿಸಲಾಗುವುದು. ನಮ್ಮ ಆಪೋಸಿಟ್ ಟೀಮ್ ನವರು ಯಾರು ಇಲ್ಲ ಅಂದ್ರೆ ನಾವು ಬಾಲನ್ನು ಎಷ್ಟು ಬೇಕಾದ್ರೂ ಪುಟಿಸ್ಕೋಬಹುದು. ಹೌದೇನಪ್ಪ ಚಿತ್ರಣ ಪ್ರಜ್ವಲ, ಹೌದಲ್ವಾ? ಯಾರು ಆಪೋಸಿಟ್ ಟೀಮ್ ಇಲ್ಲ ಅಂತಂದ್ರೆ ಯಾರು ಬರುವಂತ ಅವಶ್ಯಕತೆ ಇಲ್ಲ. ಅವನಿಗೆ ಗೊತ್ತಿಲ್ಲ, ಪಾಪ ಬಂದಾನೆ. ಅಂದ್ರೆ ಆ ಚೆಂಡನ್ನು ಸೊಂಟ ಭಾಗದವರೆಗೂ ಪುಟಿಸಲಾಗುವುದು. ಈ ರೀತಿ ಪುಟಿಸುವಾಗ ಚೆಂಡನ್ನು ನೆಲಕ್ಕೆ ಲಂಬವಾಗಿ ಪುಟಿಸದೆ ಸ್ವಲ್ಪ ಮುಂದಕ್ಕೆ ಜೋಗಿಸಬೇಕು. ನಾವು ಬಾಲನ್ನು ಏನ್ ಮಾಡ್ತೀವಿ, ನೇರವಾಗಿ ಪುಟಿಸದೆ. ನೇರವಾಗಿ ಪುಟಿಸಿದ್ರೆ ಏನಾಗುತ್ತೆ, ನಮ್ಮ ಹತ್ರಕ್ಕೆ ಇಲ್ಲಿ ಹೋಗಲ್ಲ. ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಲಂಬ ಮೂವ್ಮೆಂಟ್ ಆಗ್ಬೇಕಲ್ಲ, ನಾವು ಮುಂದ್ಕೋಬೇಕಲ್ಲ. ನಾವ್ ಹಿಂಗ್ ಅನ್ಕಂತ ಹೋದ್ರೆ ನಾವ್ ಹಿಂದ್ ನೋಡ್ಬೇಕಾಗತ್ತೆ, ಹೌದಲ್ವಾ? ಮುಂದ್ಕೋಬೇಕಪ್ಪ ಅಂದ್ರೆ ಈಗ ಮುಂದಕ್ಕೆ ಲಂಬ ಬರ್ತೈತ, ಅದು ಸ್ವಲ್ಪ ಕ್ರಾಸ್ ವೇ ಬರ್ತೈತ ಬಾಲು. ನಾವಿಲ್ಲಿ ನಿಂತಿದೀವಿ ಅಂದ್ರೆ, ಹೌದಲ್ವಾ? ಇದು ನೇರ, ಹೌದಲ್ವಾ? ನಮ್ಮ ಹತ್ರ ಇರೋದು ಬಾಲು. ನಾವಿದನ್ನ ಒಂದ್ ಸ್ವಲ್ಪ ಇಲ್ಲಿಂದ ನಾವು ಸ್ವಲ್ಪ ಹಿಂಗ್ ಕ್ರಾಸ್ ಮಾಡಿದ್ರೆ ಮುಂದಕ್ಕೆ ಹೋಗ್ತಾನೆ ಇರೋದು ಬಾಲು, ಹೌದಲ್ವಾ? ನೀವು ನೋಡ್ರಿ, ಆಡುವ ಬಾಲಿಗೆ ಮುಂದೆ ಪಡ್ಕಂತಾನೆ ಹೋಗ್ತೀರಾ. ಆದ್ರೆ ಅದು ನೀವು ಎಷ್ಟು ಡಿಗ್ರಿ ಐತಿ, ಯಾವ ತರ ಐತಿ ಅಂತ ಯಾವ್ದು ಕೂಡ ಯೋಚನೆ ಮಾಡಲ್ಲ. ಏನಪ್ಪ, ನಾವು ಮುಂದಕ್ಕೆ ಹೋಗ್ಲೇಬೇಕು ಅಲ್ಲ, ಆಡುವಾಗ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಪುಟಿಸುವಾಗ ಚೆಂಡನ್ನು ನೆಲಕ್ಕೆ ಲಂಬವಾಗಿ ಪುಟಿಸದೆ ಸ್ವಲ್ಪ ಮುಂದಕ್ಕೆ ತೂಗಿಸಬೇಕು. ನೇರವಾಗಿ ಪಡಿದ್ರೆ ಸ್ವಲ್ಪ ಮುಂದಕ್ಕೆ ದಪ್ಪಿ ಅಂತಾನೆ ಹೋಗ್ಬೇಕಾಗುತ್ತೆ. ಇದನ್ನ ಏನಂತ ಕರೀತಾರೆ, ಡ್ರಿಬ್ಲಿಂಗ್ ಅಂತ ಹೇಳಿ ಕರೀತಾರೆ. ಚೆಂಡನ್ನು ಪುಟಿಸುತ್ತಾ ಚಲಿಸುವುದು, ಇದನ್ನ ಡ್ರಿಬ್ಲಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಏನು, ಓವರ್ ಹೆಡ್ ಪಾಸ್. ಓವರ್ ಹೆಡ್ ಪಾಸ್ ಇದು ಯಾವ ತರ ನೋಡೋಣ. ಇಲ್ಲಿ ನಿಲುವು, ಚೆಂಡನ್ನು ಎರಡು ಕೈಗಳಿಂದ ತಲೆಯ ಮೇಲ್ಭಾಗದಲ್ಲಿ ಹಿಡಿದಿರಬೇಕು ಮತ್ತು ಡಯಾಗ್ನಲ್ ನಿಲುವಿನಲ್ಲಿ ನಿಂತಿರಬೇಕು. ಚೆಂಡು ಪಾಸ್ ಮಾಡಬೇಕಾದ ದಿಕ್ಕಿನೆಡೆಗೆ ಮೊಣಕೈಗಳು ಸೂಚಿಸುತ್ತಿರಬೇಕು ಹಾಗೂ ದೃಷ್ಟಿಯು ಗುರಿಯೆಡೆಗೆ ಇರಬೇಕು. ಕಿಶೋರ ಬಾಲ್ ತಗೊಳಪ್ಪ, ಅದಲ್ವಾ? ಏನ್ ಹೇಳ್ತಾನೆ, ನೀನು ಒಬ್ಬ ಕಿತ್ಕೊಂಡ ಬಾಲ್ ಎತ್ಕೊಳ್ಳ, ಈ ಕಡೆ ಮುಖ ಮಾಡ, ಕಿತ್ಕೊಂಡಿದಾನಲ್ವಾ ಇವನೀಗ. ಇವನು ಬಾಸ್ಕೆಟ್ ಬಾಲ್ ಆಡ್ತಾರ. ಇಲ್ಲ ಇದೇನಿ ಪೊಸಿಷನ್, ಓವರ್ ಹೆಡ್ ಪಾಸ್ ಯಾವ ತರ ಮಾಡಬೇಕು. ಚೆಂಡನ್ನು ಎರಡು ಕೈಗಳಿಂದ ತಲೆಯ ಮೇಲ್ಭಾಗದಲ್ಲಿ ಹಿಡಿದಿರಬೇಕು. ಹಿಡಿತಾನಲ್ಲಪ್ಪ, ಎರಡು ಕೈ ಮುಂದೆ ನೋಡಿ, ನಿನಗೆ ಕಾಣ್ಬೇಕು, ಮುಂದಿನ ದೃಷ್ಟಿ ಕಾಣ್ಬೇಕು. ಹಿಂಗ್ ಹಿಡ್ಕೊಳಂಗಲ್ಲ, ಕರೆಕ್ಟ್ ಬಾಲ್ ಹಿಡ್ಕೊಂತಾರೆ.
ಬಾಲ ಹಿಡ್ಕೊಳ್ಳೋದು ಹೆಂಗೆ ಈ ತರ ಇದಲ್ವಾ. ಓವರ್ ಹೆಡ್, ಹೆಡ್ ಅಂದ್ರೆ ಏನು? ತಲೆ ಅಲ್ಲ, ತಲೆ. ಓವರ್ ಹೆಡ್ ಅಂದ್ರೆ ತಲೆ, ಹೌದಲ್ವಾ. ನಮ್ಮ ಓವರ್ ಅಂದ್ರೆ ಮೇಲೆ, ಹೌದಲ್ವಾ, ಎತ್ತರ. ಓವರ್ ಹೆಡ್ ಪಾಸ್, ತಲೆಯ ಮೇಲೆ. ತಲೆ ನಿಲ್ಲುತ್ತಾನೆ, ಇದಕ್ಕಿಂತ ಮೇಲೆ ಹಿಡ್ಕೋತಾನೆ. ಇಲ್ಲಿ ಹಿಡ್ಕೊಂಡ್ರೆ ಮುಖ ಕಾಣಿಸೋ, ಮುಂದ್ಗಡೆ ಕಾಣಿಸೋ, ಅದಕ್ಕೆ ಓವರ್ ಹೆಡ್, ತಲೆಯ ಮೇಲೆ ಹಿಡ್ಕೊಂಡಿದ್ದಾನ. ಎರಡು ಕೈಗಳು ಹಿಡ್ಕೊಂಡಿದ್ದಾನ, ಚಿತ್ರ ಕಾಣ್ತಾ ಇದೆ. ನಿಲುವು ನಿಂತ್ಕೊಂಡ್ರ ಪೊಸಿಷನ್ ಇದು. ಚೆಂಡನ್ನು ಎರಡು ಕೈಗಳಿಂದ ತಲೆಯ ಮೇಲ್ಭಾಗದಲ್ಲಿ ಹಿಡಿದಿರಬೇಕು ಮತ್ತು ಡಯಾಗ್ನಲ್ ನಿಲುವಿನಲ್ಲಿ ನಿಂತಿರಬೇಕು. ಬಲಗಾಲ ಮುಂದಿಡೋ, ಎಡಗಾಲಿಂದ ಡಯಾಗ್ನಲ್ ಪೊಸಿಷನ್. ಚೆಂಡು ಪಾಸ್ ಮಾಡಬೇಕಾದ ದಿಕ್ಕಿನೆಡೆಗೆ ಮೊಣಕೈಗಳು ಸೂಚಿಸ್ತಿರಬೇಕು. ಸೂಚಿಸ್ತಾ ಇದ್ದಾವೆ ಎರಡು. ಮುಂದ್ಗಡೆ ಪಾಸ್ ಮಾಡ್ತದಂತಾನೆ ಅವನು. ಇದು ತಾನೆ ಮಡ್ಚಿದ ತಾನೆ. ನಾವ್ ಯಾರನ್ನ ತೋರ್ಸ್ಬೇಕಪ್ಪ ಅಂತಂದ್ರೆ ಹಿಂಗ್ ತೋರಿಸ್ತೀವ. ಇವ್ರು ಇಲ್ಲಿದ್ದಾನೆ, ಇವನಿಗೆ ಈಗ ಇವ್ರಿಗೆ ತೋರ್ಸ್ಬೇಕಪ್ಪ ಹಿಂಗೆ ತೋರ್ಸ್ಬೇಕು ನಾವು ತಾನೆ. ಹಿಂಗ್ ತೋರ್ಸಿದ್ರೆ ಏನಾಗುತ್ತೆ? ಯಾರೆಂತ ಹೇಳ್ತೀರಾ? ಯಾರಾದ್ರೂ ಅಂತ ಹೇಳ್ತೀರಾ? ನೀನೆದ್ದಾಳ 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 ಅಂತ ಯಾರಿಗೆ? ಬೇಸಿಗೆ ಉಚ್ಚಿತ್ ಬರೋದ್ರಪ್ಪ, ಅದಲ್ವಾ. ನೀನೆದ್ದಾಳ ಅಂತಂದ್ರೆ ಏನ್ ಮಾಡ್ತೀಯ? ನನ್ನೇ ತೋರಿಸ್ತಾರ ಕಣ, ಎದ್ದಾಳ ಹೋಗ ಅಂತ ನಿಮಗೆ ಮನಸ್ಸಿಗೆ ಬಂದ್ಬಿಡುತ್ತೆ, ಹೌದಲ್ವಾ. ಅವ್ನು ಎಂತ ಅಂದ್ರೆ ಎಂತ, ಹೌದಲ್ವಾ. ಹಂಗೆ ನಾವು ಬಾಲನ್ನ ಮುಂದಕ್ಕೆ ಪಾಸ್ ಮಾಡ್ತಾ ಇದೀವಿ, ಆಗ್ತಿದೀವಿ ಅಂತಂದ್ರೆ ಈ ಕೈಗಳ ಸೂಚನೆ. ಇವ್ನು ಹಿಂಗ್ ತಿರುಗಿದ್ರೆ ಈ ಕಡೆಗೆ ಹಾಕ್ತಾರೆ, ಹೌದಲ್ವಾ. ಈ ಕಡೆ ತಿರುಗಿದ್ರೆ ಈ ಕಡೆಗೆ ಹಾಕ್ಬೇಕಪ್ಪ ಅಂದ್ರೆ ಕೈ ಹಿಂಗ್ ಸೂಚಿಸ್ತಾರೆ, ಹೌದಲ್ವಾ. ಅವ್ನು ಏನೇ ಮಾಡಿದ್ರು, ಅವ್ನು ಹಿಂಗೆ ನಿಂತಿದ್ರು ಕೂಡ, ಈಗ ನಿಂತಿದ್ರು ತಾನು, ಹಿಂಗೆ ನಿಂತಿದೀವಲ್ವಾ, ಮುಂದಕ್ಕೆ ಬರ್ತಾವಲ್ವಾ. ಹಿಂಗ ಹಾಕ ಬದ್ಲಿನ ಹಿಂಗ ಹಾಕಿದ್ರೆ ಕೈ ಹಂಗೆ ಸೂಚಿಸ್ತವೆ. ಏಕ್ತಾಗ ಇಲ್ಲಿಂದ ಹಿಂಗ ಹಾಕಕ್ ಬರ್ತದ ಬರಲ್ಲ. ಹಿಂಗ್ ತಿರುಗಿ ಹಿಂಗ ಹಾಕ್ಬೇಕಾನೆ, ಆ ಕೈಗಳು ಮತ್ತೊಂದು ಸೂಚನೆ ಮಾಡ್ತಾ ಹೋಗ್ತಾನೆ, ಈ ಕಡೆಗೆ ಸಿಗ್ತೀವಿ ಅಂತ ಹೇಳಿ ಇರ್ತಾನೆ. ಇದು ನಿಲುವು, ಗೊತ್ತಾಯ್ತಲ್ವಾ. ದೃಷ್ಟಿ ಏನೇ ಇರ್ಬೇಕು? ಗುರಿಯ ಕಡೆಗೆ. ನಾವು ಯಾರಿಗೆ ಪಾಸ್ ಮಾಡ್ತಾ ಇದೀವಿ? ನಮ್ಮ ಸಹಪಾಠಿ ಆಟಗಾರನಿಗೆ ಪಾಸ್ ಮಾಡುವಂಥದ್ದು. ಇನ್ನ ನಿರ್ವಹಣೆ. ಶರೀರದ ಭಾಗವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸುತ್ತಾ ಚೆಂಡನ್ನು ಜೊತೆಗಾರನಿಗೆ ಅನುಕೂಲವಾಗುವಂತೆ ಮೊಣಕೈಗಳನ್ನು ಚಾಚುವುದರೊಂದಿಗೆ ತನ್ನ ತಲೆಯ ಮೇಲ್ಭಾಗದಿಂದ ಪಾಸ್ ಮಾಡಬೇಕು. ಅಂದ್ರೆ ಎಡಗಾಲಿದೆ ಹಿಂಗಡಿಕಿದಾನೆ, ಬಲಗಾಲ ಮುಂದಿಟ್ಟಿದಾನಲ್ವಾ, ಅವನೇನ್ ಮಾಡ್ತಾನೆ, ಸ್ವಲ್ಪ ಮೊಣಕಾಲನ್ನ ಮಡ್ಚಿದಾನೆ ನಿಲುವು ಪೊಸಿಷನ್ ನಲ್ಲಿ. ಬಾಲನ್ನ ನಿರ್ವಹಣೆ ಮಾಡ್ಬೇಕು, ಇನ್ನೊಬ್ಬರಿಗೆ ಹಾಕ್ಬೇಕು. ಹೆಂಗೆ? ಶರೀರದ ಭಾಗವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸುತ್ತಾ. ಈಗ ನಿಂತಿರಲ್ವಾ, ಈ ತರ ಬಾಲ್ ಹಿಡ್ಕೊಂಡು ಈ ರೀತಿ ಬಾಲನ ಹೆಸರು ನೀವು ಅಲ್ಲಿ ನಿಂತ್ಕೊಂತೀರಾ, ಒಂಚೂರಾದ್ರೂ ಮೂವ್ಮೆಂಟ್ ಆಗ್ತಿರ್ತಾನೆ, ಆತರ ಮೂವ್ಮೆಂಟ್ ಮಾಡ್ಬೇಕು. ಏನ್ ಹೇಳ್ತಾನೆ? ಶರೀರದ ಭಾಗವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸುತ್ತಾ. ಈಗ ಮುಂದ್ಕೋಬೇಕಪ್ಪ ಅಂತ ಏನ್ ಮಾಡ್ಬೇಕು? ಅವನು ಮುಂದ್ಗಡೆ ಕಾಲ್ ಮುಂದ್ಗಿಡಕ್ ಬರುತ್ತಾ? ಹಿಂದ್ಗಡೆ ಕಾಲ್ ಮುಂದ್ಗಿಡ್ಬೇಕಾನೆ ಅವನು. ಹಂಗೆ ಅನುಕೂಲವಾಗುವಂತೆ ಮೊಣಕೈಗಳನ್ನು ಚಾಚುವುದರೊಂದಿಗೆ ತನ್ನ ತಲೆಯ ಮೇಲ್ಭಾಗದಿಂದ ಪಾಸ್ ಮಾಡಬೇಕು. ಅಲ್ಲಿ ನಿಂತ್ಕೊಳ್ಳೋರು, ಹೌದಲ್ವಾ. ಈಗ ನಿನಗೆ ಬಾಲ್ ಪಾಸ್ ಮಾಡ್ತಾನೆ, ನೀ ಹಿಡ್ಕೋಬೇಕಂತ, ಅದು ಪಾಸ್ ಮಾಡೋದು. ಇದನ್ನ ಓವರ್ ಹೆಡ್ ಪಾಸ್ ಅಂತ ಕರೀತಾರೆ, ಹೌದಲ್ವಾ. ಅವ್ನು ನೋಡಿ, ನಾವ್ ಹೇಳಿಲ್ಲ, ಕಾಲ್ ಕಿತ್ ಮುಂದ್ಗಡೆ ಇಟ್ಟವ ಮಾಡ. ಇನ್ನೊಂದ್ಸರಿ ಕೊಡ ಪೊಸಿಷನ್ ಇಲ್ಲ, ಕಿತ್ತಿಟ್ನ ನೀವು ನೋಡಿ, ಅವ್ನು ಕಾಲ್ ನೋಡಿ ಇಟ್ಟಲ್ಲ ಪೊಸಿಷನ್ ಇರ್ತಾನೆ. ಎಡಗಾಲ ಹಿಂಗಿರ್ಬೇಕು, ಬಲಗಾಲ ಮುಂದೆ ಹಿಡ್ಕೊಂಡು ಇರ್ತಾನಲ್ವಾ, ನೀವು ಪಾಸ್ ಮಾಡಬೇಕು. ಆಟೋಮೆಟಿಕ್ ಕಾಲ್ ಮುಂದಕ್ಕೆ ಬಂತಲ್ವಾ. ನಾವೇನಾರು ಹೇಳಿದ್ವಾ? ನೀವು ಕಾಲ್ ಮುಂದೆ ಬಿಡ್ಬೇಕು ಅಂತ ಹೇಳಿದ್ವಾ? ಅದು ಸಹಜವಾಗಿ ಬಂದೇ ಬರುತ್ತೆ, ಹೌದಲ್ವಾ. ಇದು ಏನದು? ಓವರ್ ಹೆಡ್ ಪಾಸ್. ನಾನು ಆಡ್ತಿದ್ದೀನಪ್ಪ ಅಂತಂದ್ರೆ ನನ್ನ ಸಹಪಾಠಿ ಆಟಗಾರನಿಗೆ ಓವರ್ ಹೆಡ್, ತಲೆಯ ಮೇಲ್ಗಡೆಯಿಂದ ಅವರಿಗೆ ಪಾಸ್ ಅನ್ನ ಮಾಡುವಂಥದ್ದು. ಯಾಕೆ ಇದನ್ನು ಓವರ್ ಹೆಡ್ ಪಾಸ್ ಅಂತ ಕರೀತಾರೆ ಅಂದ್ರೆ, ಮಧ್ಯದಲ್ಲಿ ನಮ್ಮೆಲ್ಲ ಆಟಗಾರ ನಮ್ಮ ಆಪೋಸಿಟ್ ಟೀಮ್ ಇರ್ತಾರೆ, ಹೌದಲ್ವಾ. ನೀನ್ ಗಣೇಶ, ಇವನು ಎ ಟೀಮ್, ನೇನು ಹೌದಲ್ವಾ. ರಘು ಎ ಟೀಮ್, ಇವನು ಬಿ ಟೀಮ್, ಹೌದಲ್ವಾ. ಇವನ್ ಬೇರೆ ಟೀಮ್. ಇವನು ಓವರ್ ಹೆಡ್ ಪಾಸ್ ಮಾಡ್ತಾನೆ ಈಗ, ಹೌದಲ್ವಾ. ಮಾಡುವಾಗ ಇವ್ನು ತಪ್ಪಿಸಿ ನಾವು ಬಾಲ್ ಅವನಿಗೆ ಕೊಡ್ಬೇಕು ತಾನೆ. ಈಗ ಸುಮ್ಮನೆ ಸಹಜವಾಗಿ ನಾವು ಹಿಂಗಾಗಿ ಏನಾಗುತ್ತೆ, ನಾನು ಈಗ ಎ ಟೀಮ್ ಹಾಕ್ಬೇಕಪ್ಪ ಅಂದ್ರೆ ಚೆಕ್ ಪಾಸ್ ಅಂತ ಕರೀತಾರೆ, ನೆಕ್ಸ್ಟ್ ಬರುತ್ತೆ. ಇದನ್ನ ಚೆಕ್ ಪಾಸ್ ಅಂತ ಕರೀತಾರಲ್ವಾ. ಈ ತರ ಹಾಕಬಹುದು, ಏನಾಗುತ್ತೆ, ಅವ್ನಿಗೆ ಬಾಲ್ ತಪ್ಪಿಸ್ಕೊಂಡು ಬಿಡೋಕಾನೆ, ಹೌದಲ್ವಾ. ನಾನು ಅವನಿಗೆ ಕೊಡ್ಬೇಕಪ್ಪ ಅಂದ್ರೆ ಓವರ್ ಹೆಡ್ ಪಾಸ್. ಇವನಿಗೇನ ಅವನಿಗೆ ಸಿಗದಾಗ ಎತ್ತರವಾಗಿ ಸಿಗುತ್ತ, ಅವನಿಗೀಗ
ಸಿಗುತ್ತಾ? ಇದನ್ನ ಓವರ್ ಹೆಡ್ ಪಾಸ್. ಯಾಕೆ ಓವರ್ ಹೆಡ್ ಪಾಸ್ ಕೊಡ್ತಾರೆ? ಮಧ್ಯದಲ್ಲಿ ಬೇರೆ ತಂಡದ ಆಟಗಾರನಿಗೆ ಬಾಲ್ ಸಿಗದಂಗೆ ಅವನನ್ನು ತಪ್ಪಿಸ್ಬಿಟ್ಟು ನನ್ನ ತಂಡದವನಿಗೆ ಹಾಕ್ಬೇಕಪ್ಪ ಅಂದ್ರೆ ಇದನ್ನ ಓವರ್ ಹೆಡ್ ಪಾಸ್ ಅನ್ನ ಅಂತ ಸಂದರ್ಭದಲ್ಲಿ ಬಳಕೆಯನ್ನ ಮಾಡ್ತಾರೆ. ಈಗ ಅವನಿಗೆ ಪಾಸ್ ಮಾಡಿದ್ನಲ್ವಾ, ಅಲ್ಲೇನಾಯ್ತು? ಎಡಗಾಲನ್ನ ಕಿತ್ತು ಮುಂಗಡಿಗೆ ಟೇಕ್ ಔಟ್. ಇನ್ನ ಅಂತ್ಯಾನುಗತ. ಚೆಂಡನ್ನು ಪಾಸ್ ಮಾಡಿದ ನಂತರ ಶರೀರದ ಭಾಗವನ್ನು ಹಿಂದಿನ ಕಾಲಿನಿಂದ ಮುಂದಿನ ಕಾಲಿಗೆ ವರ್ಗಾಯಿಸಬೇಕು. ಹಿಂದಿನ ಕಾಲು ಬಾಲನಿಗೆ ಎಸ್ದಾಗ ಆಟೋಮೆಟಿಕ್ ಆಗಿ ಮುಂದಕ್ಕೆ ಬಂದವ. ಹಿಂದಿನ ಕಾಲನ್ನು ಮುಂದಕ್ಕೆ ವರ್ಗಾಯಿಸಬೇಕಂದ್ರೆ ಕಾಲನ್ನು ಕಿತ್ತು ಮುಂಗಡಿಗೆ ಇಡಬೇಕು. ಮತ್ತು ಕೈ ಬೆರಳುಗಳು ಗುರಿಯೆಡೆಗೆ ಸೂಚಿಸುತ್ತಿರಬೇಕು. ಹೀಗೆ ಹಿಂದಿನ ಕಾಲು ಒಂದೇ ಹೆಜ್ಜೆ ಮುಂದೆ ಇಡುವುದರಿಂದ ದೇಹದ ಸಮತೋಲನ ಕಾಯ್ದುಕೊಳ್ಳಬಹುದು. ಫಸ್ಟ್ ನಿಂತಿರ್ತೀವಿ, ಶೇಕ್ ಆಗ್ತಾ ಇರ್ತೀವಿ, ಬಾಲಿನ ಹಿಡ್ಕೊಂಡು ಹೌದಲ್ವಾ? ಈ ಬಾಲನ್ನ ಥ್ರೋ ಮಾಡಿದ ತಕ್ಷಣ ಎರಡು ಕಾಲನ್ನು ಸಮ ಬರ್ತಾನೆ, ಎರಡು ಕಾಲನ್ನ ಸಮನಾಗಿ ಬ್ಯಾಲೆನ್ಸ್ ನಿಂತ್ಕೋಬಹುದು ನಾವು, ಹೌದಲ್ವಾ? ಬಹಳ ತನಕ ನಿಂತ್ರೆ ಏನಾಗುತ್ತೆ? ಅವತ್ತು ಹೇಳಿದಲ್ಲ, ಇಲ್ಲಿ ಎಡಗಡಿಕೆ, ಇಲ್ಲಿ ಬಲಗಡಿಕೆ, ಹೌದಲ್ವಾ? ಅದು ಸಹಜವಾಗಿ ಬರುತ್ತೆ. ಇದು ನೆಕ್ಸ್ಟ್ ಬರುವಂತದ್ದು ಚೆಂಡನ್ನ ಪಡೆಯುವುದು, ರಿಸೀವಿಂಗ್. ಯಾವ ತರ ಪಡ್ಕೋಬೇಕು? ಇವ್ನ ಎಸ್ತ ಓವರ್ ಹೆಡ್ ಪಾಸ್ ಎಸ್ತ ರೊಕ್ಕ ಇಸ್ಕೊಂಡ, ಅದು ಇಸ್ಕೊಂಡು ಹೀಗೆ ಬರುತ್ತೆ. ಸಹ ಆಟಗಾರನು ಪಾಸ್ ಮಾಡಿದ ಸಹ ಆಟಗಾರನು ಪಾಸ್ ಮಾಡಿದ ಚೆಂಡನ್ನು ಪಡೆಯಲು ಚೆಂಡು ಬರುತ್ತಿರುವ ದಿಕ್ಕಿನಲ್ಲಿ ಸ್ವಲ್ಪ ಮುಂದೆ ಸಾಗಿ ಕೈಗಳನ್ನು ಮುಂದೆ ಚಾಚುವುದರೊಂದಿಗೆ, ಅದಲ್ವಾ? ಅವನು ಎ ಟೀಮು, ಇವನು ಎ ಟೀಮು, ಇವನಿಗೆ ಕೂಡ ಬಾಲು, ಹೌದಲ್ವಾ? ಇವನೀಗ ಪೊಸಿಷನ್ ಇಟ್ಕೊಳ್ಳ, ಎಡಗಾಲಿದೆ, ಕೈ ಬಂದಿದೆ, ಹೌದಲ್ವಾ? ಈಗ ಅವ್ನ ಬಾಲನ್ನು ಯಾವ ರೀತಿ ರಿಸೀವ್ ಮಾಡ್ತಾನೆ? ಹಾಗೆ ನಿಂತ್ಕೊಂಡು ಬಾಲ್ ಬಂದ್ಬಿಡುತ್ತಾ? ಈಗ ಏನ್ ಮಾಡ್ಬೇಕು? ಈಗ ಅವನು ಬಾಲನ್ನ ಇಸ್ಕೋಬೇಕು. ಹೆಂಗ್ ಇಸ್ಕೋಬೇಕು? ಇವನು ಓವರ್ ಹೆಡ್ ಪಾಸ್ ಮಾಡ್ತಾನೆ, ನೀವ್ ಮಾಡ. ಅವ್ನ ಅಬ್ಸರ್ವ್ ಮಾಡಿದ್ರ ಇವನಿಗೆ ಹಾಕ್ಬಾರ್ದು, ಹೌದಲ್ವಾ? ಏನ್ ಹಾಕ್ ಮಾಡಲ್ಲ ನಾನು ಹೇಳೋದ್ ಕೇಳಿಸ್ಕೊಳ್ಳಿ. ಸಹ ಆಟಗಾರನು ಪಾಸ್ ಮಾಡಿದ ಚೆಂಡನ್ನು ಪಡೆಯಲು ಚೆಂಡು ಬರುತ್ತಿರುವ ದಿಕ್ಕಿನಲ್ಲಿ ಸ್ವಲ್ಪ ಮುಂದೆ ಸಾಗಿ ಕೈಗಳನ್ನು ಮುಂದೆ ಚಾಚುವುದರೊಂದಿಗೆ, ಕೈಯನ್ನು ಚಾಚಿದ ಅವನು ಕೈಯನ್ನ ಹಿಡಿತ, ಕೈನ ಬಾಲ್ ಬರೋದು ನೋಡಿ ಕೈಯನ್ನು ಹಿಂಗೆ ಚಾಚಿದ, ಹೌದಲ್ವಾ? ಏನ್ ಹೇಳ್ತಾನೆ? ಚಾಚುವುದರೊಂದಿಗೆ ಚೆಂಡಿನೊಡನೆ ಸಂಪರ್ಕಕ್ಕೆ ಬರಬೇಕು. ಚೆಂಡು ಬಂದ ಏನ್ ಮಾಡ್ದವನು? ಗಮನಿಸ್ಕೊಂತ ಹಿಡ್ಕೊಂಡ ಇಲ್ಲ ಆಗ ದೋಸಲೆ. ಈಗ ಎಸೆತಾನೆ, ಈಗ ಅವ್ನು ಹಿಡ್ಕೊಂತ ನೋಡಿ ಕೈ ಕೆಳಗೆ ಮೇಲೆ ಬಂದು ಹಿಡ್ಕೊಂಡು ಸೈಡ್ ತಗೊಂಡ, ಇದನ್ನ ಬಾಲನ್ನ ರಿಸೀವ್ ಮಾಡುವುದು ಅಂತ ಹೇಳಿ ಕರೀತಾರೆ. ಚೆಂಡನ್ನ ಪಡೆಯುವಂತದ್ದು. ಚೆಂಡು ಕೈಗಳೊಡನೆ ಸಂಪರ್ಕಕ್ಕೆ ಬಂದಾಕ್ಷಣ ಮೊಣಕೈಗಳನ್ನು ಮಡಚುವುದರೊಂದಿಗೆ ಚೆಂಡನ್ನು ದೇಹದೆಡೆಗೆ ಎಳೆದುಕೊಳ್ಳುತ್ತಾನೆ. ಹಿಂಗೆ ಎಳ್ಕೊಂಡ ತಕ್ಷಣ ಏನ್ ಮಾಡ್ತಾನೆ? ಬಾಲನ್ನ ಕೈ ಎಳ್ಕೊಂಡ. ನೋಡಿದ್ರ? ನೀವು ಥ್ರೋ ಬಾಲ್ ಆಡಿದಿರಲ್ಲ, ಬಾಲ್ ಹಿಂಗೆ ಎಳ್ಕಂತಿರಲ್ಲ, ಆ ತರ ಬರುತ್ತೆ. ಚೆಂಡಿನ ವೇಗವನ್ನು ಕ್ರಮೇಣ ಕಡಿಮೆಗೊಳಿಸಿ ಚೆಂಡಿನ ಮೇಲೆ ನಿಯಂತ್ರಣ ಸಾಧಿಸಬೇಕು ಮತ್ತು ಮುಂದಿನ ಚಾಲನೆಗೆ ಸೂಕ್ತ ನಿಲುವು ತೆಗೆದುಕೊಳ್ಳಬೇಕು. ಇದು ಓವರ್ ಹೆಡ್ ಪಾಸ್ ನಲ್ಲಿ ಬಾಲನ್ನ ಯಾವ ರೀತಿ ತಲೆ ಮೇಲ್ಭಾಗದಿಂದ ಬಾಲನ್ನ ಎಸಿಬೇಕು, ಅದಲ್ವಾ? ಅವನು ಯಾವ ತರ ರಿಸೀವ್ ಮಾಡ್ಬೇಕು. ಇದರಲ್ಲಿ 4 ಹಂತಗಳು ಬರ್ತವೆ. ಯಾವುದು? ಒಂದು ನಿಲುವು. ನಿಮಗೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾಡುವಾಗ ವಾಲಿಬಾಲ್ ಸರ್ವಿಸ್ ಮಾಡ್ತಿದ್ ನಾವು, ಹೌದಲ್ವಾ? ಅವಾಗ ಹೇಳಿದ್ವಿ ನಾವು ನಿಂತ್ಕೊಂಡ್ ನಿಮಗೆ 1 ಮಾರ್ಕ್ಸ್, ನಿಂತ್ಕೊಂಡದಕ್ಕೆ 1 ಮಾರ್ಕ್ಸ್, ಹೌದಲ್ವಾ? ಬಾಲನ್ನ ಹಿಡ್ಕೊಂಡಿದ್ದಕ್ಕೆ 1 ಮಾರ್ಕ್ಸ್, ಕೈಯನ್ನ ಎತ್ತಿದ್ದಕ್ಕೆ 1 ಮಾರ್ಕ್ಸ್, ಬಾಲನ್ನ ಟಾಸ್ ಮಾಡಿದ್ದಕ್ಕೆ 1 ಮಾರ್ಕ್ಸ್, ಬಾಲನ್ನ ಹೊಡೆದಿದ್ದಕ್ಕೆ 1 ಮಾರ್ಕ್ಸ್. ಇಲ್ಲಿ ನೋಡಿ, ಇಲ್ಲಿ ಪೂರ್ತಿ ಬರ್ತವೆ. ನಿಲುವು ನಿಂತ್ಕೊಳ್ಳೋದು ಹೆಂಗೆ? ಎಡಗಾಲಿಂದ ಇಡಬೇಕು, ಬಲಗಾಲ ಆತರ ನಿಂತ್ಕೊಳ್ಳೋದು ಹೇಳಿತ್ತಲ್ವಾ? ಹಂಗೆ ನೆಕ್ಸ್ಟ್ ಏನ್ ಮಾಡಬೇಕು? ನಿರ್ವಹಣೆ. ಚೆಂಡನ್ನ ಯಾವ ರೀತಿ ಎತ್ತಿ ಹೊಡಿಬೇಕು, ಅಂತ್ಯಾನುಗತ, ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ರೀತಿ ಪಾಸ್ ಮಾಡಬೇಕು, ಆ ಕಡೆ ಹೋದಂತ ಯಾವ ರೀತಿ ರಿಸೀವ್ ಮಾಡಬೇಕು. ಈ 4 ಹಂತಗಳು ಇಲ್ಲಿ ಬಂದು ನಿಮಗೆ ಏನ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಮಾಡ್ತೀವ, 4 ಹಂತಗಳು ಕೂಡ ಇಲ್ಲಿ ಬಂದು ಉತ್ತರ. ಇವು ಎರಡನ್ನ ಇವತ್ತು ನಾವು ತಿಳ್ಕೊಂಡಿವಲ್ವಾ? ಯಾವುದು? ಒಂದೇದು ಚೆಂಡನ್ನು ಪುಟಿಸುತ್ತಾ ಚಲಿಸುವುದು ಅಂದ್ರೆ ಡ್ರಿಬ್ಲಿಂಗ್, ಹೌದಲ್ವಾ? ಇನ್ನು ಎರಡನೇದು ಯಾವುದು? ಓವರ್ ಹೆಡ್ ಪಾಸ್. ಇವೆರಡರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಶೂಟ್ ಮಾಡುವುದು, ಹೌದಲ್ವಾ? ಅಂದ್ರೆ ಆ ಬಾಲ್ ಅನ್ನ ಯಾವ ರೀತಿ ಬಾಸ್ಕೆಟ್ ಬಾಲ್ ಒಳಗಡೆ ಹಾಕುವಂಥದ್ದು, ಹೌದಲ್ವಾ? ಇಷ್ಟು ಬಾಸ್ಕೆಟ್ ಬಾಲ್ ಆಟದ್ದು. ಈಗ ನೀವು 8ನೇ ಕ್ಲಾಸ್ನಾಗೆ ಇತಿಹಾಸ ತಿಳ್ಕೊಂಡಿದ್ರಿ, ಅಂಕಣದ ಪರಿಚಯ. ಇವತ್ತು ಯಾವ ತರ ಡ್ರಿಬ್ಲಿಂಗ್ ಮಾಡೋದು, ಯಾವ ತರ ಪಾಸ್ ಮಾಡೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರಲ್ವಾ? ಇಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ.